ಹಾಯ್ ಹಲೋ ನಮಸ್ಕಾರ, ಸಿಹಿ ಮನೆಗೆ ಸ್ವಾಗತ. ಎಷ್ಟು ಕಜ್ಜಾಯ ಆಗಿದೆ. ಹಲೋ ನಮಸ್ಕಾರ. ಇವತ್ತು ಕಜ್ಜಾಯ ಮಾಡ್ತಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬಟ್ ಅರ್ಧ ಮಾಡಾಯ್ತೆ, ಇನ್ನು ಸ್ವಲ್ಪ ಐತೆ, ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ. ಇದು ಪುಡಿ ಬೆಲ್ಲ, ಇದನ್ನು ತಗೊಂಡಿದ್ದೀನಿ. ಈಗ ಫಸ್ಟು ಗ್ಯಾಸ್ ಕಚ್ಕೊಳ್ಬೇಕು. ಗ್ಯಾಸ್ ಕಚ್ಕೊಂಡು ಬೆಲ್ಲದ ಪುಡಿ ಇದೆಯಲ್ಲ, ಇದೊಂದು ಸ್ವಲ್ಪ ಪುಡಿ ಆಗಿಲ್ಲ, ಸ್ಪೂನಷ್ಟು ನೀರು ಹಾಕಿ ಸಾಕು. ಇಷ್ಟು ಹಾಕಿದ್ರೆ ಸಾಕು, ನೀಟಾಗಿ ಕರಗ್ತಾ ಬರುತ್ತೆ ನೋಡಿ. ನಾನು ಪುಡಿ ಬೆಲ್ಲನೇ ತಗೊಂಡಿದ್ದೀನಿ, ಪುಡಿ ಆಗಿರೋ ಬೆಲ್ಲನೇ. ನಿಮ್ಮ ಮನೇಲಿ ಏನಾದರೂ ಅಚ್ಚ ಬೆಲ್ಲ, ಉಂಡೆ ಬೆಲ್ಲ ಇದ್ದರೆ ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ. ನೀಟಾಗಿ ಎಲ್ಲ ಕರಗಬೇಕು ನೋಡಿ. ಈ ಥರ ಪಾಕ ಬಂದಿದೆ. ಪಾಕನ ನೀರೊಳಗೆ ಹಾಕಿ ಈ ಥರ ಬಾಲ್ ಆಗಬೇಕು. ಹಿಂಗಾಗಿದ್ರೆ ಪಾಕ ಬಂದಿದೆ ಅಂತ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಈಗ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸ್ಪೂನ್ ಫುಲ್ಲು ತಣ್ಣಗಾಗಿ ಬಿಡಬೇಕು. ಗ್ಯಾಸ್ ಹಚ್ಚಿ ಸ್ವಲ್ಪ ತೊಟ್ಟಕ್ಕೆ ಅಂತ ಎಣ್ಣೆ ತಗೊಂಡಿದ್ದೀನಿ. ಸಾಕು, ಇಷ್ಟು ಎಣ್ಣೆ ಇದಕ್ಕೆ ಹಾಕ್ತಿದ್ದೀನಿ. ಇಷ್ಟು ಎಣ್ಣೆ ಇದ್ರೆ ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಪೇಪರ್ ತಗೊಂಡಿದ್ದೀನಿ, ಪೇಪರಿಗೆ ಎಣ್ಣೆ ಹಚ್ಕೋಬೇಕು. ನಾವು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಉಂಡೆ ಹಾಕಿ ತಗೋಬೇಕು. ನೋಡಿ ಎಷ್ಟು ತಗೊಂಡಿದ್ದೀನಿ. ನೀಟಾಗಿ ರೌಂಡ್ ಮಾಡಿ ಇದಕ್ಕೆಲ್ಲ ಎಣ್ಣೆ ಹಚ್ಚಿದ್ದೀನಿ. ನೋಡಿ ನೀಟಾಗಿ ತೊಟ್ಕೋಬೇಕು. ತೀರಾ ತಳ್ಳಗೆ ತೊಟ್ಕೋಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ನೋಡಿ ಎಷ್ಟಿದೆ ಸಾಕು. ಮಧ್ಯಕ್ಕೊಂದು ಓಳ್ಮು ಹಿಂಗೆ ತೂತ ಮಾಡ್ಕೊಳ್ಳಿ. ತೂತ ಮಾಡ್ಕೊಂಡ್ರೆ ಆಯಿತು ಕಜ್ಜಾಯ. ಇದನ್ನ ಎಣ್ಣೆ ಒಳಗಡೆಗೆ ಬೆಟ್ಟಕ್ಕೆ ಕರೆದು ತಿಂತಾ ಇರೋದೆ ಬಿಸಿ ಬಿಸಿ ಕಜ್ಜಾಯ. ಇಷ್ಟಾದರೆ ಸಾಕು. ಎಣ್ಣೆ ಕಾಯಿದೆ, ನಾವು ತೊಟ್ಟಿಟ್ಕೊಂಡು ಇದೆ. ಈಗ ತಾನೇ ಆಯಿತು. ಎಷ್ಟು ಕಜ್ಜಾಯ ಮಾಡಿದ್ದೀನಿ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು, ಈಸಿ. ಗ್ಯಾಸ್
ಸಂಜೆ ಬ್ಲಾಗು. ಇವಾಗ ಡಿನ್ನರಿಗೆ ಏನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಬನ್ನಿ. ಇವಾಗ ನಾನು ಹೂಕೋಸು ತಗೊಂಡಿದ್ದೀನಿ. ಹೂಕೋಸು ತಗೊಂಡಿದ್ದೀನಿ, ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಸಾಮಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ 4, ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಬಿಸಿನೀರಿಗೆ ಹಾಕಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಕುದಿಸ್ಕೊಳ್ಳೋಣ ಬನ್ನಿ. ಗ್ಯಾಸ್ ಹಚ್ಚಿ ಈ ನೀರು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆದ್ಮೇಲೆ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ 2 ಹಾಕ್ಬಿಟ್ಟು, ಆಮೇಲೆ ನಾವು ಬಿಸಿಟ್ಕೊಂಡಿದ್ದೀವಲ್ಲ ಹೂಕೋಸು, ಇದನ್ನು ಹಾಕಿ ಒಂದು 10 ನಿಮಿಷ ಬಿಟ್ಟು ಸಪ್ರೇಟ್ ಮಾಡಬೇಕು. ನೀರು ಮತ್ತು ಹೂಕೋಸು ಬೆಂದಿರುತ್ತೆ. ಜಾಸ್ತಿ ಬೇಯಿಸ್ಕೋಬೇಡಿ, ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ಇದೊಂಚೂರು ಬಾಯ್ಲ್ ಆಗಲಿ. ಅವರೆಕಾಳು ಸಾರು ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ, ಒಂದು 3 ಈರುಳ್ಳಿ ತಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಪ ಇದಕ್ಕೆ ಸ್ಪೈಸಸ್ ಹಾಕೋಣ. 1 ಇಂಚ್ ಚಕ್ಕೆ, 4 ಲವಂಗ, 3 ಮೆಣಸು. ಅಮ್ಮ ಬೇಡ ಸುಮ್ಮನಿರು. ಸ್ವಲ್ಪ ಟರ್ಮರಿಕ್ ಪೌಡರ್. ನೀರು ಹಾಕ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ. ನೋಡಿ, ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿದ್ದೀನಿ. ಇದನ್ನ ಎತ್ತಿಟ್ಕೊಳ್ಳೋಣ. ಇದೇ ಮಿಕ್ಸಿಗೆ ಮತ್ತೆ ಅವರೆಕಾಳು ಸಾರು ಮಾಡೋಕ್ಕೆ ಸ್ವಲ್ಪ ಟೊಮೊಟೊ, ಸ್ವಲ್ಪ ಕಾಯಿ, ಇವೆರಡು ಹಾಕೋಣ. ಇದಾಕಿ ಸಣ್ಣಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅವರೆಕಾಯಿ ಬಿಡಿಸಿಟ್ಕೊಂಡಿದ್ದೀನಿ, ಆಲೂಗೆಡ್ಡೆ, ಚೊಟ್ಟು, ಬೀನ್ಸ್ ಹಾಕಿದ್ದೀನಿ. ಇವೆರಡೇ ಹಾಕಿರೋದು ತರಕಾರಿ. ನಿಮಗೆ ಬೇಕಾದರೆ ಮುಳ್ಗಾಯಿ ಅದನ್ನೆಲ್ಲ ಹಾಕಿ ಇದು ಮಾಡ್ಬೋದು. ನನಗೆ 2 ಸಾಕು ಅಂತ ಹೇಳ್ಬಿಟ್ಟು 2 ಹೆಚ್ಕೊಂಡಿದ್ದೀನಿ. ಬಾಯ್ಲ್ ಆಗಿದೆ. ಈಗ ಒಂದು ಸ್ವಲ್ಪ 1 ಸ್ಪೂನ್ ಸಾಲ್ಟ್ ಹಾಕ್ತಿದ್ದೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಿದ್ದೀನಿ. 30% ಬೇಯಬೇಕು ಹೂಕೋಸು. 30% ಸ್ವಲ್ಪ ಬೆಂದ ಮೇಲೆ ಆಫ್ ಮಾಡಿಬಿಡಿ. ಟೊಮೊಟೊ ಕಾಯಿ ಹಾಕಿ ರುಬ್ಕೊಂಡ್ಬಂದಿರೋದು ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊತಿದ್ದೀನಿ. ಕಬಾಬಿಗೆ ಗೋಬಿ ಕಬಾಬ್, ಸ್ವಲ್ಪ ಸಾಂಬಾರು ಸೊಪ್ಪು, 3 ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟೇ. ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ಇದು ಬೆಂದಿದೆ. ಇವಾಗ ನೀರು ಹೂಕೋಸು ಸಪ್ರೇಟ್ ಮಾಡಬೇಕು. ಆಫ್ ಮಾಡ್ತಿದ್ದೀನಿ. ಇದರಲ್ಲೇ ನೀರಲ್ಲೇ ಬಿಡಬೇಡಿ, ಸಪ್ರೇಟ್ ಮಾಡಿ. ನೋಡಿ, ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಕೋಸೆಲ್ಲ ತಗೊಂಡಿದ್ದೀನಿ. ಈಗ ನಾವು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಬಂದಿದ್ವಲ್ಲ, ಇದನ್ನು ಹಾಕೋಣ ಎಲ್ಲ. ನಮಗೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಬೇಕು, 1 ಸ್ಪೂನು ಚಿಕನ್ ಮಸಾಲ ಪೌಡರ್, 1/4 ಸ್ಪೂನು ಮೆಣಸಿನ ಪೌಡರ್, ಚಿಟಿಕೆಯಷ್ಟು ಸಾಲ್ಟು, ಒಂದು 1/2 ಸ್ಪೂನು ಸಾಂಬಾರು ಪುಡಿ, ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು.
ಹೂಕೋಸು ಕಬಾಬಿಗೆ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನು ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ಅವರೆಕಾಳು ಸಾರು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಕುಕ್ಕರ್ ಇಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಅಂತೂ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡೆಲ್ಲ ರುಬ್ಬಿಸ್ಕೊಂಡಿದ್ದಲ್ಲ ಆ ಮಿಶ್ರಣ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಆಗಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಆ ಥರ ನೀಟಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೊಂದು ಹಂಗೆ ಕುಕ್ಕರ್ ಟ್ಯಾಪಾಗಿ ಕ್ಲೋಸ್ ಮಾಡ್ತೀನಿ ಒಂಚೂರು ಹಸಿ ಸ್ಮೆಲ್ ಹೋಗಲಿ ಅಂತ. ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಚೆನ್ನಾಗಿ ಫ್ರೈ ಆಗಿದೆ. ಆ ಸ್ಮೆಲ್ ಹಸಿ ಸ್ಮೆಲ್ ಹೋಗ್ಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಮಸಾಲೆ ಹಾಕಿದ್ರು ಸ್ಮೆಲ್ ಹೋಗ್ಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ತೀವಿ. ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋ ಅವರೆಕಾಳು, ಬೀನ್ಸು, ಆಲೂಗೆಡ್ಡೆ, ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಚಾಪ್ ಮಾಡಿ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೊಟೊ ಹಾಕ್ತಿದ್ದೀನಿ ದೊಡ್ಡದು. ಒಂದು 3 ಟೇಬಲ್ ಸ್ಪೂನ್ ಖಾರದ ಪುಡಿ. ನೀವು ಖಾರ ತಕ್ಕನಾಗಿ ಹಾಕಿ. ನಿಮಗೆ ಖಾರ ಬೇಕು ಅಂದರೆ ಇಲ್ಲಾಂದರೆ ಖಾರ ಸ್ಕಿಪ್. 1 ಟೇಬಲ್ ಸ್ಪೂನ್, ಒಂದು 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ಟೇಬಲ್ ಸ್ಪೂನ್ ಸಾಲ್ಟು, ಸ್ವಲ್ಪ ನೀರು ಹಾಕಿ ಮಸಾಲೆ ಇಲ್ಲಾಂದರೆ ತಳ ಹಿಡಿತಿದೆ. ಮುಚ್ಚಿಬಿಡೋಣ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು. ಆ ಥರ ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈ ಥರ ಕುಕ್ ಆಗಬೇಕು. ಸ್ಮೆಲ್ ಏನು ಚೆನ್ನಾಗಿದೆ ಗೊತ್ತಾ? ಅವರೆಕಾಳು ಸಾರು ಕೇಳಬೇಕಾ? ಈಗ ನಾವು ಕಾಯಿ ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸರಿ ಐತೆ ಅಂತ ನೋಡ್ಕೊಬಿಡಿ. ಕುಕ್ಕರ್ ಕ್ಯಾಪ್ ಹಾಕಿ 1 ವಿಷಲ್ ಹೊಡಿಸ್ಕೋಬೇಕು. ಹಾಕಿದ್ದೀನಿ, 1 ವಿಷಲ್ ಹೊಡಿಸ್ಕೋಬೇಕು. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಿದ್ದೀನಿ ಗೋಬಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಎಣ್ಣೆ ಸ್ವಲ್ಪ ಹಾಕ್ತಿದ್ದೀನಿ. ಗೋಬಿ ಎಷ್ಟಿದೆ ಅಷ್ಟು ನೋಡಿ ಹಾಕಿದ್ಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಒಂದೇ ಒಂದು ಹಾಕಿ ನೋಡ್ತೀನಿ. ಬಿಸಿ ಆಗಿದೆ. ಈ ಗೋಬಿ ಎಲ್ಲ ಸರ್ವ್ ಮಾಡಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಗೋಬಿ ಹಾಕಿದ್ಮೇಲೆ ತಕ್ಷಣ ಕೈ ಆಡಿಸ್ಬೇಡಿ. ಒಂದು 5 ನಿಮಿಷ ಬಿಟ್ಟು ಕೈ ಆಡಿಸಿ. ಗೋಬಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಗೋಬಿ ಕಬಾಬ್. ಇದಕ್ಕೆ ಒಂದು ಸ್ವಲ್ಪ ನಾವು ಸಿಂಪಲಾಗಿ ಮಾಡಿದ್ವಲ್ಲ, ಈ ಥರ ಟೇಸ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸುತ್ತಲೂ ಖಾರದ ಪುಡಿ ಉದುರಿಸ್ಕೊಳ್ಳಿ. ಸುಮ್ಮನಿರ್ಬೋದು. ಖಾರ ಈ ಕಡೆ ಬಾಗೊಡ್ಡು ತಡಿಬೊಡ್ಡು. ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡರ್, ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಗೋಬಿ ಕಬಾಬ್, ಸಿಂಪಲ್ ಗೋಬಿ ಕಬಾಬ್. ನೀವು ಮನೆಯಲ್ಲಿ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಈಗ ಅವರೆಕಾಳು ಸಾರು ವಿಶಾಲಾಗಿ ತಣ್ಣಗಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ. ಹಸಿ ಅವರೆಕಾಳು ಸಾರು ಕೇಳಬೇಕಾದ್ರೆ ಘಮನೇ ಘಮ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ನಿಮಗೂ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಮುದ್ದೆ,
ಮೊಟ್ಟೆಗೆ ಒಂದು ಸ್ವಲ್ಪ ಖಾರದ ಪುಡಿ, ಒಂಚೂರು ಉಪ್ಪು, ಪೆಪ್ಪರ್ ಪುಡಿ ಹಾಕಿದ್ದೀನಿ. ತಿನ್ನೋಕ್ಕಳೆ ತುಂಬ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ನೋಡ್ತಾ ಇದ್ದರೆ ಆಹಾ, ಅದ್ರ ಸ್ಮೆಲ್ಲು, ಊಟ ಇನ್ನೊಂದು ಸ್ವಲ್ಪ ಇಕ್ಕೊಂಡು ಊಟ ಮಾಡೋಣ ಅನಿಸುತ್ತೆ. ಆಮೇಲೆ ಗೋಬಿ, ಸಿಂಪಲ್ ಗೋಬಿ